ಸ್ಪ್ರಿಂಗ್ ಆನಿಯನ್ ಅನ್ನ ನಾವು ಮನೆಯಲ್ಲಿ ಆರಾಮಾಗಿ ಬೆಳ್ಕೊಬಹುದು. ಮನೆಯಲ್ಲಿ ಏನಾದ್ರೂ ಈರುಳ್ಳಿಗೆ ಮೊಳಕೆ ಬಂದಿದೆ, ಸ್ವಲ್ಪ ಕೊಳ್ತೋಗೋ ತರ ಆಗಿ ಮಿದುವಾಗಿ ಮೊಳಕೆ ಬರೋ ತರ ಆಗಿದೆ ಅಂದ್ರೆ ನೀವು ಅದನ್ನ ಒಂದು ಪಾಟ್ ನಲ್ಲಿ ಹಾಕ್ಬಿಟ್ರೆ ಒಂದು ಈರುಳ್ಳಿಗೆ ನೋಡಿ ಈ ತರ ಸ್ಟೆಮ್ಗಳು ಬಂದ್ಬಿಡತ್ತೆ, 4 ರಿಂದ 5 ಸ್ಟೆಮ್ಗಳು. ಇದನ್ನ ನಾವು ಬೇಕಾದವಾಗ ಕಟ್ ಮಾಡ್ಕೊಂಡು ಸಲಾಡ್ಗೆ ಏನಕ್ಕೆ ಬೇಕೋ ಅದಕ್ಕೆಲ್ಲ, ಈ ಸ್ಪ್ರಿಂಗ್ ಆನಿಯನ್ ನಾವು ಏನಕ್ಕೆ ಯೂಸ್ ಮಾಡ್ತೀವೋ ಅದಕ್ಕೆಲ್ಲ ನಾವು ಯೂಸ್ ಮಾಡ್ಕೊಬಹುದು. ಅದೇ ತರ ಬೆಳ್ಳುಳ್ಳಿನೂ ಅಷ್ಟೇ ಮೊಳಕೆ ಬಂದಿದೆ ಅಂದ್ರೆ ಅದನ್ನ ಈ ತರ ಪಾಟ್ ಅಲ್ಲಿ ಹಾಕೊಂಡ್ರೆ ಒಂದು ಬೆಳ್ಳುಳ್ಳಿಗೆ ಅಂದ್ರೆ ಒಂದು ಇದು ಬರುತ್ತಲ್ಲ ಅದಕ್ಕೆ ಇಷ್ಟೊಂದು ಸ್ಟೆಮ್ಗಳು ಬಿಡತ್ತೆ. ಅದನ್ನ ನಾವು ಸಲಾಡ್ಗೆ ಏನಕ್ಕೆ ಬೇಕಿದ್ರು ಯೂಸ್ ಮಾಡ್ಕೊಬಹುದು. ಏನಾದ್ರು ರೈಸ್ ಬಾತಿಗೆ, ಪಲಾವ್ಗೆ ಏನಕ್ಕೆ ಬೇಕಿದ್ರು ಯೂಸ್ ಮಾಡ್ಕೊಬಹುದು. ಬೇಕಾದವಾಗ ಒಂದೊಂದೇ ಕಟ್ ಮಾಡಿ ಯೂಸ್ ಮಾಡ್ಕೊಬಹುದು. ಆಮೇಲೆ ನಾವು ಎಲ್ಲಾ ಸ್ಟೆಮ್ಗಳನ್ನು ಕಟ್ ಮಾಡಿ ಲಾಸ್ಟ್ ಅಲ್ಲಿ ಅದನ್ನ ಪೂರ ಕಿತ್ರೆ ನಮ್ಗೆ ಚಿಕ್ಕ ಚಿಕ್ಕ ಆನಿಯನ್ಗಳು ಸಿಗತ್ತೆ. ಅದನ್ನ ನಾವು ತಿನ್ನೋಕೆ ತುಂಬಾ ಟೇಸ್ಟ್ ಆಗಿರುತ್ತೆ. ಇವಾಗ ಊಟದಲ್ಲೆಲ್ಲ ಸೈಡಿಗೆ ನಾವು ಆನಿಯನ್ ಅನ್ನ ಹಾಕೊಳ್ಳೋಕೆ ಅದು ತುಂಬಾ ಟೇಸ್ಟ್ ಆಗಿರುತ್ತೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಬಂದಿರೋದೆಲ್ಲ ತುಂಬಾ ಬಲ್ತಿರತ್ತಲ್ಲ, ನಮ್ಗೆ ಅದು ಸ್ವಲ್ಪ ಅಂದ್ರೆ ಖಾರ ಖಾರ ಅನ್ನೋ ತರ ಆಗಿರುತ್ತೆ. ಬಟ್ ಈ ತರ ನಾವು ಚಿಕ್ಕ ಚಿಕ್ಕದು ಮನೆಯಲ್ಲೇ ಬೆಳ್ಕೊಂಡಿರೋದು ತಿನ್ನೋಕೆ ತುಂಬಾ ಟೇಸ್ಟ್ ಆಗಿರುತ್ತೆ. ಅದನ್ನ ನಾವು ಯೂಸ್ ಮಾಡ್ಬೋದು. ಸೊ ಇನ್ ಕೇಸ್ ನಿಮ್ಗೆ ಜಾಗ ಇಲ್ಲ ಅಂದ್ರೂ ನೀವು ಅದನ್ನ ವಾಟರ್ ಅಲ್ಲಿ ಹಾಕೊಂಡು ನೀವು ಗ್ರೋ ಮಾಡ್ಬೋದು. ಒಂದು ಬಾಟಲ್ ಅಲ್ಲಿ ವಾಟರ್ ಹಾಕಿಟ್ಟು ನೀವು ಆನಿಯನ್ ಅನ್ನ ನೆನ್ಸಿಟ್ಬಿಟ್ರೆ ಅದರದ್ದು ಏನು ಮೊಳಕೆ ಬಂದಿದೆಯೋ ಅದನ್ನ ಮೇಲ್ಗಡೆ ಮಾಡಿ ಇಟ್ಟು ಆನಿಯನ್ ಅನ್ನ ನೀರಲ್ಲಿ ಇಟ್ಬಿಟ್ರೆ ಅದು ಹೆಂಗೆ ನೆಲದಲ್ಲಿ ಗ್ರೋ ಆಗುತ್ತೋ ಅದೇ ತರ ಗ್ರೋ ಆಗತ್ತೆ. ಅದನ್ನ ನಾವು ಬೇಕಾದಾಗೆಲ್ಲ ಕಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಓನ್ಲಿ ಅಂದ್ರೆ ಅದರಲ್ಲಿ ಮತ್ತೆ ಆನಿಯನ್ ಮತ್ತೆ ಬೆಳೆಯಲ್ಲ ಅಷ್ಟೇ, ವಾಟರ್ ಹಾಕಿರೋದು ಅದು ಕೊಳ್ತೋಗ್ಬಿಡುತ್ತೆ. ಆಮೇಲೆ ನಾವೆಲ್ಲ ಸ್ಟೆಮ್ ಕಟ್ ಮಾಡಿದ್ಮೇಲೆ ಎಸೆಯೋ ತರ ಆಗ್ಬಿಡುತ್ತೆ. ಬಟ್ ನೆಲದಲ್ಲಿ ಹಾಕಿರೋದು ಕೆಲವೊಂದು ಚಿಕ್ಕ ಚಿಕ್ಕ ಆನಿಯನ್ಗಳು ನಮ್ಗೆ ಸಿಗತ್ತೆ. ನಾವು ವಾಟರ್ ನಲ್ಲೂ ಈಸಿಯಾಗಿ ಬೆಳ್ಕೊಬಹುದು. ಇಲ್ಲ ಗ್ರೋ ಬ್ಯಾಗ್ ನಲ್ಲಿ ಅದಕ್ಕೇನು ತುಂಬಾ ಕೇರ್ ಬೇಕಾಗಲ್ಲ, ಗೊಬ್ಬರನೂ ಬೇಕಾಗಲ್ಲ. ನೀವು ಮಣ್ಣಲ್ಲಿ ಹಾಕಿ ಸ್ವಲ್ಪ ನೀರ್ ಹಾಕ್ಬಿಟ್ರೆ ಅದು ಒಂದು 8 to 10 days ಅಲ್ಲಿ ಚೆನ್ನಾಗಿ ಬೆಳ್ಕೊಂಡ್ಬಿಡತ್ತೆ. ನೀವು ಎಳೆ ತಿರ್ಬೇಕಿದ್ರೆ ಕಟ್ ಮಾಡ್ಕೊಬಹುದು. ತುಂಬಾ ಬೆಳೆದ ಮೇಲೆ ಕಟ್ ಮಾಡ್ಬೇಕು ಆ ತರ ಏನಿಲ್ಲ. ಚಿಕ್ಕ ಇದ್ದಾವಾಗ್ಲೇ ನಾವು ಅದನ್ನ ಕಟ್ ಮಾಡ್ಕೊಂಡು ಈ ತರ ಬಟರ್ ಮಿಲ್ಕಿಗೆ ಎಲ್ಲ ಹಾಕೊಂಡು ಯೂಸ್ ಮಾಡ್ಬೋದು. ಏನಕ್ಕೆ ಬೇಕಿದ್ರು ಯೂಸ್ ಮಾಡ್ಬೋದು. ಫ್ಲೇವರ್ ಚೆನ್ನಾಗಿರುತ್ತೆ. ಬಟರ್ ಮಿಲ್ಕಿಗೆ ಹಾಕೊಂಡ್ರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.